ನಮಸ್ಕಾರ. ಆಗಸ್ಟ್ 2026 ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಗ್ರಹಗಳ ಗೋಚಾರ ಫಲ, ಶುಭ ಮತ್ತು ಅಶುಭ ದಿನಗಳು ಹಾಗೂ ಸಂಪೂರ್ಣ ಮಾನಸಿಕ ಭವಿಷ್ಯದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಆಗಸ್ಟ್ 2026 ಮಿಥುನ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಹೇಗಿರುತ್ತಪ್ಪ ಅಂತ ಅಂದರೆ, ಮಹಾಲಕ್ಷ್ಮಿ ಹಾಗೂ ರಾಜಯೋಗ ಪ್ರಭಾವದಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಹಾಗೆ ಹೊಸ ಆದಾಯದ ಮೂಲ ಸೃಷ್ಟಿಯಾಗಲಿವೆ. ಯಾಕಂದರೆ ಮಿಥುನ ರಾಶಿಯವರಿಗೆ ಮಂಗಳನು ಮಿಥುನ ರಾಶಿಗೆ ಪ್ರವೇಶಿಸೋದ್ರಿಂದ ಕೆಲಸದಲ್ಲಿ ಉತ್ಸಾಹ ಹೆಚ್ಚಲಿದೆ. ಬಡ್ಡಿ ಅಥವಾ ಹೊಸ ಉದ್ಯೋಗಾವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ತರಲಿದೆ. ದೀರ್ಘಕಾಲ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಲಿವೆ. ಹಾಗೆ ಮಿಥುನ ರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ, ಕೆಲಸದ ಒತ್ತಡದಿಂದಾಗಿ ಆಯಾಸ ಕಂಡು ಬರಬಹುದು. ಹಾಗೆ ನೀವು ಆತುರದ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಕೈ ತೆಗೆದುಕೊಳ್ಳಬೇಡಿ. ಹಾಗೆ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಅತ್ಯಂತ ಶುಭ ದಿನಗಳು ಯಾವುದಪ್ಪ ಅಂದರೆ, 3ನೇ ತಾರೀಕು, 6ನೇ ತಾರೀಕು, 9ನೇ ತಾರೀಕು, 13ನೇ ತಾರೀಕು, 18ನೇ ತಾರೀಕು, 22ನೇ ತಾರೀಕು ಹಾಗೂ 26ನೇ ತಾರೀಕು. ಈ ತಾರೀಕಿನಂದು ಹೊಸ ಯೋಜನೆ, ಪ್ರಮುಖ ಒಪ್ಪಂದ, ಆಸ್ತಿ, ವಾಹನ ಖರೀದಿಸೋದಾಗಲಿ ಮತ್ತು ಶುಭ ಕಾರ್ಯಗಳಿಗೆ ಈ ತಾರೀಕಿನಂದು ಸೂಕ್ತ ದಿನನೇ ಅಂತ ಹೇಳಬಹುದು. ಹೀಗೆ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಅಶುಭ ದಿನಗಳು ಯಾವುದಪ್ಪ ಅಂದರೆ, 2ನೇ ತಾರೀಕು, 7ನೇ ತಾರೀಕು, 11ನೇ ತಾರೀಕು, 15ನೇ ತಾರೀಕು, 20ನೇ ತಾರೀಕು, 24ನೇ ತಾರೀಕು ಮತ್ತು 29ನೇ ತಾರೀಕು. ಈ ತಾರೀಕಿನಂದು ಅನಗತ್ಯವಾದ ವಿವಾದ, ಷೇರು ಮಾರುಕಟ್ಟೆ, ಹೂಡಿಕೆ, ಕೋಪ ಹಾಗೂ ಆತುರದ ನಿರ್ಧಾರವನ್ನು ತಪ್ಪಿಸಬೇಕಾಗಿ ಹೇಳಲಾಗಿದೆ. ಹಾಗೆ ಮಿಕ್ಕೆಲ್ಲ ಉಳಿದ ದಿನಗಳು ದೈನಂದಿನ ಕೆಲಸ ಕಾರ್ಯಗಳಿಗೆ ಅನುಕೂಲವಾದ ದಿನಗಳು ಅಂತಾನೆ ಹೇಳಲಾಗಿದೆ. ಹಾಗೆ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಉದ್ಯೋಗ ಮತ್ತು ವೃತ್ತಿ ಜೀವನ ಹೇಗಿರುತ್ತೆ ಅಂತ ಹೇಳಬೇಕಂದ್ರೆ, ಮಿಥುನ ರಾಶಿಯವರಿಗೆ ಈ ತಿಂಗಳು ಅತ್ಯುತ್ತಮ ಸಾಧನೆಯ ಅವಧಿಯಾಗಿದೆ. ಹಾಗೆ ಮೇಲಧಿಕಾರಿಗಳ ಪ್ರಶಂಸೆ ದೊರೆಯಲಿದ್ದು, ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗಲಿದೆ. ನೀವು ಮಿಥುನ ರಾಶಿಯವರು ಆತುರದ ನಿರ್ಧಾರಗಳನ್ನು ಹೊರತುಪಡಿಸಿದರೆ ಜೀವನದಲ್ಲಿ ದೊಡ್ಡ ಯಶಸ್ಸನ್ನೇ ಕಾಣಬಹುದು. ಹಾಗೆ ವ್ಯಾಪಾರ ಮತ್ತು ವ್ಯವಹಾರದ ವಿಚಾರವನ್ನು ಹೇಳಕ್ಕೆ ಬಂದರೆ, ವ್ಯಾಪಾರಸ್ಥರಿಗೆ ಬುಧಾದಿತ ಯೋಗ ಪ್ರಭಾವದಿಂದ ಉತ್ತಮ ಲಾಭ ದೊರೆಯಲಿದೆ. ಶುಭ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತವಾಗಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ಬಾಕಿ ಉಳಿದ ಹಣ ಕೈ ಸೇರಲಿದೆ. ಹಾಗೆ ಭೂಮಿ, ಮನೆ ಅಥವಾ ವಾಹನ ಖರೀದಿಸುವ ಯೋಗವಿದೆ. ಮಿಥುನ ರಾಶಿಯವರಿಗೆ ಭೂಮಿ ಅಥವಾ ಮನೆ, ವಾಹನ ಖರೀದಿಸುವ ಯೋಗವಿದೆ. ಹೂಡಿಕೆ ಮಾಡುವಾಗ ನೀವು ಮಿಥುನ ರಾಶಿಯವರು ಹೂಡಿಕೆ ಮಾಡುವಾಗ ಎಚ್ಚರಿಕೆಯ ದಿನಗಳನ್ನು ಹೊರತುಪಡಿಸಿ ಮುಂದುವರಿಯಬೇಕಾಗಿದೆ. ಹಾಗೆ ಮಿಥುನ ರಾಶಿಯವರಿಗೆ ಕುಟುಂಬ ಮತ್ತು ಪ್ರೇಮದ ಜೀವನಕ್ಕೆ ಬಂದರೆ, ಮಿಥುನ ರಾಶಿಯವರಿಗೆ ದಾಂಪತ್ಯದ ಜೀವನದಲ್ಲಿ ನಂಬಿಕೆ ಹೆಚ್ಚಾಗಲಿದೆ ಹಾಗೂ ಪ್ರೇಮಿಗಳಿಗೆ ತಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ವಿವಾಹ ಕೊಂಡೊಯ್ಯಲು ಅಥವಾ ಹೊಸ ಪ್ರೀತಿಯನ್ನು ಕಂಡುಕೊಳ್ಳಲು ಆಗಸ್ಟ್ ತಿಂಗಳು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಮಿಥುನ ರಾಶಿಯವರಿಗೆ ವಿಶೇಷ ಜ್ಯೋತಿಷ್ಯ ಪರಿಹಾರ ಏನಪ್ಪ ಅಂದರೆ, ಪರಿಹಾರ ಮಾಡಿಕೊಳ್ಳಲು ಪರಿಹಾರ ಏನಪ್ಪ ಅಂದರೆ, ಬುಧ ಮಂತ್ರವನ್ನು ಜಪಿಸಬೇಕು. ನೀವು ಓಂ ಬೂಂ ಬುಧಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ 108 ಬಾರಿ ಜಪಿಸಬೇಕು. ಹಾಗೆ ವಿಷ್ಣು ಸಹಸ್ರನಾಮವನ್ನು ನೀವು ಪ್ರತಿನಿತ್ಯ ಅಥವಾ ಬುಧವಾರದಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಸಕಲ ವಿಘ್ನಗಳನ್ನು ನಿವಾರಿಸುತ್ತೆ ನಿಮಗೆ. ಹಾಗೆ ದಾನವನ್ನು ಬುಧವಾರದಂದು ಹಸಿರು ಹೆಸರು ಬೇಳೆ ಹಾಗೂ ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡುವುದು ನೀವು ಮಂಗಳಕರವಾಗಿದೆ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.